Guys, welcome and welcome back to Mr. Antasa YouTube ಚಾನಲ್. ಎಸ್, ನಾನು ಜಲ್ದಿ ರೆಡಿ ಆಗ್ತೀನಿ. ನಮ್ಮ ಇದು ಮಾಡತ್ತಾರ ಅಂತಲ್ಲ, ಅವಲಕ್ಕಿ ರೆಡಿ ಮಾಡತ್ತಾಳ. ಏನು ಇಲ್ಕಲ್ಗೆ ಹೋಗ್ಬೇಕು ನನಗೆ, ಅರ್ಜೆಂಟ್ ಒಂದು ಕೆಲಸದಲ್ಲಿ. ಇವತ್ತು ಲಾಸ್ಟ್ ಫೈನಲ್ ಮುಗಿತಾ ಬಂತು. ಇಷ್ಟು ದಿನ ಒಂದು 5-6 ಸಲ ಅಡ್ಡಾಡಿದೆ. ಮಾಡ್ತಾ 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 ಇವತ್ತಿಗೆ ಒಂದು ಫೈನಲ್ ಸ್ಟೆಪ್ ಅಂತ, ಏನು ಫೈನಲ್ ಅಂತ ಹೇಳ್ಬಲ್ಲ ನಂದೈತಿ. ಎಂದರೆ ಗಂಡು ಭೂಪತಿ ಗಂಡು, ಇದು ಮಾವಿನಕಾಯಿ ಅಲ್ವಾ ಅವತ್ತು ತಂದಿದ್ದು. ಇವು ಬರೋಬ್ಬರಿ ಆಯ್ತು. ಹಿಂಗ್ಯಾಕಾಗ್ಯಾವ ಏನು ಕರಿ ಕಲರ್ ಆಗ್ಯಾವಲ್ಲ ಇವು ಬಾಳೆಹಣ್ಣು. ಜಾಸ್ತಿ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್. ಇದನ್ನ ಯಾಕೆ ಹಾಕೊಂಡಿದ್ದೆ ಅಂದ್ರೆ ಜಾಕೆಟ್ ಈ ಕೈಯೆಲ್ಲ ಮತ್ತು ಬಿಸಿಲಾಗ ಅಲ್ಲಿ ತನಕ ಹೋಗ್ಬೇಕಂದ್ರೆ ಕೈಯೆಲ್ಲ ಉರಿತಾವ ಮಗ ಮಗ. ಅದಕ್ಕೆ ಸೇಫ್ಟಿ ಗಾಳಿಗೆ ಇದ್ರೆ ಇದು ಆಗ್ತಾನೆ ಅಂತೇಳಿ, ಬಿಸಿಲು ಆಗ್ತಾನೆ ಅಂತೇಳಿ ನಾನು ಹೊಂಟೀನಿ. ನೀರು ತುಂಬಿಟ್ಟು ಅಮ್ಮ ನಾನು ಚೆನ್ನಾಗಿದೆ, ನೀರು ತೊಗೊಂಡು ಅಂತೇಳಿ ಹೋಗಲ್ಲ. ಬಾಯ್. ನಮ್ಮ ಜೀವನದ ಸಾರಥಿ ಇದು. ಸುರಕ್ಷತೆಗಾಗಿ ಬಳಸಿ ಹೆಲ್ಮೆಟ್. ಯಾವುದೇ ಕಂಡೀಷನ್ ಒಳಗಿರ್ಲದು, ಒಟ್ಟು ಹೆಲ್ಮೆಟ್ ಬಳಸ್ರಿ. ಧೈರ್ಯ ನೋಡ್ರಿ, ಅದು ಏಟೈತಿನ ಅದಕ್ಕಿರುವಂಥ ಧೈರ್ಯ ನೋಡ್ರಿ ಎಷ್ಟೈತಿ. ಅಂಥ ದೊಡ್ಡ ಹಂದಿ ದೊಡ್ಡ ಸೆಳ್ಸಾಡತ್ತೆ. ಟಗರಿನ ಕಾಳಗ ನೋಡ್ರಿ, ಹಂದಿ ಕಾಳಗ ನೋಡ್ರಿ. ಇವತ್ತು ಟಗರಿನ ಕಾಳಗ, ಕೋಳಿ ಕಾಳಗ ನೋಡ್ರಿ, ಹಂದಿ ಕಾಳಗ. ಇದೊಂದು ಹೊಸ ಕ್ರೀಡೆ ಮಾಡ್ಬೇಕು ಇದನ್ನು. ಅದು ಏಟೈತೆ ಅಂದ್ರೂ ಹಣೆ ಒಂದು ನೋಡೋದಕ್ಕೆ ಅಡ್ಡಿ ಒತ್ತು ಹೋಗಿ ಬಂತು. ಲಾಸ್ಟಿಗೆ ಮಿಕ್ತಿಗೆ ಸಾಕಾತು. ಯಾಕಪ್ಪ ರಜವಲಿ ಮಿಕ್ತೇನ? ಅದು ಗೊತ್ತು ನೋಡಿ. ಇವತ್ತು ನಿಮ್ಗೆ ಒಂದು ಒಳ್ಳೆ ಟಗರಿನ ಹಂದಿ ಕಾಳಗ ತೋರಿಸಿದೆ ಅನ್ಸುತ್ತೆ ನನಗೆ. 8:10 ಆಗೈತ್ರಿ. ಈಗ ಎದ್ದನ್ರಿ. ನಮ್ಮ ಮಾವಂತ್ರಿ ಮುಖಂಡ್ರಿ ಇದಂದ್ರೆ ಹೊಟ್ಟೆ ಎಲ್ಲನ್ರಿ. ನಾವು ಮೂತಾರ ಹೆಣ್ಚಿ ಮೂತಿ ಆಗ್ಬಿಟ್ಟೈತ್ರಿ. ಏನು ಮಾಡಕ್ಕೆ ಬರಲ್ರಿ. ನೋಡ್ರಿ, ನಾವೊಂದು ಯೂಟ್ಯೂಬ್ ತೆಗ್ದೀನಿ. ಇನ್ನೋದು ಲವರ್ ಕಿಂಗ್ ಐತ್ರಿ. ಎಲ್ಲರೂ ಸ್ವಲ್ಪ ಫಾಲೋ ಮಾಡಿರಿ, ಬೆಳೆಸ್ರಿ. ಬಡ್ರು ಬಂದಿನ ಸೇಮ್ ಮುಖ ನೋಡ್ರಿ, ಲೆಬ್ಸಿರಿ ಅಲ್ಲೇನ್ರಿ. ಅಗಾರಿ ಮುಖತ್ತಲ್ರಿ. ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗಿನ ದಿನಾಚರಿ ನಮ್ಮ ಸ್ವಲ್ಪ ಚೇಂಜ್ ಆಗಿಬಿಟ್ಟೈತಿ ಇದ್ದಕ್ಕಿದ್ದಂತೆ. ಯಾಕಂದ್ರೆ ವಾಕ್ ಮಾಡ್ಸೋತ್ತೀವಿ, ವಾಕ್ ನಡೆದೈತಿ. ಎಲ್ಲರೂ ಭಯ ಆಗುತ್ತಾರೆ ಅವ್ರ ಮನೆಯಾಗ ಯಾರ್ಯಾರು ಬಂದಾರೆ. ಎಲ್ಲರೂ ಜಾಸ್ತಿ ಕೆಲಸ ಮಾಡಲ್ಲ, ಆ್ಯಕ್ಟಿವಿಟಿ ಕಮ್ಮಿ ಅದಾವ ನೀನು ಅಂತೇಳಿ. ಇದ್ರಾಗಾರ ಸ್ವಲ್ಪ ವಾಕ್ ಮಾಡಿಸುಮ ಅಂತೇಳಿ ತಾನೇ ಮಾಡ್ತಾಳೆ ವಾಕ್. ಒಂದು 2 ರೌಂಡ್ ಹೋಗ್ತಾಳೆ, ಹಿಂಗೆ ಟಕ್ಕನ ಹೋಗ್ತಾಳೆ ಬರ್ತಾಳೆ. ಇಲ್ಲಿ ಅಡ್ಡಾಡಿ ಆಚ ಕಡೆ ಈಚ ಕಡೆ ಅದ ಎಷ್ಟು ವಾಕ್ ಆಗುತ್ತೆ. ಎಷ್ಟು ಅಡ್ಡಾಡಿಸ್ತೀಳ? ನೀರು ತಗೊಂಬಾ, ಫೋನ್ ತಗೊಂಬಾ, ಇಷ್ಟೆಲ್ಲ ಅಡ್ಡಾಡ್ಸೋದು ಇದ್ವಲ್ಲ. ಹಾಂ, ಆದ್ರೆ ಈಕಿ ವಾಕ್ ಮಾಡೋದು ಲೆಕ್ಕಲ್ಲ. ದಿನಕ್ಕೆ 4-5 ಕಿಲೋಮೀಟ್ರ್ ನಡಿಬೇಕಾಗುತ್ತದು. 4-5 ಕಿಲೋಮೀಟ್ರ್ ಅಂದ್ರೆ ಟೋಟಲ್ ಡೇ ಸೇರಿ, ಮತ್ತು ಒನ್ ಟೈಮ್ ಅಲ್ಲ. ಆಕಿ ಮಾಡಲ್ಲ ಅಷ್ಟು ವಾಕ್. ಸೊ ಅದಕ್ಕಂತೇಳಿ ನಾ ಇದ್ರೆ ಮಾಡ್ತಾ ನನ್ನ ಕೆಲಸ ಕೇಳ್ತಾಳೆ ನನ್ನ ಮಾತಿಗೆ. ಇಪ್ಪಿ ಲೋ ಇದ್ರೂ ಯಾಕೆ ಮೈ ಕೈ ಬಾಯಾಗುತ್ತಾವ ಗೊತ್ತಿಲ್ಲ. ಇದು ಕೈ ಇದು ಆತಲ್ಲ, ರಿಂಗ್ ತೆಗೆದು ನಿನ್ನಿದ್ದಿದ್ದು ರಿಂಗ್ ಹೋಯ್ತು. ಫುಲ್ ಒಳಗೆ ಒಂಥರ ಥ್ರೆಡ್ಡಿಲ್ಲ ಹಿಡಿದು ಬಿಗದಂಗೆ ಆಗಿತ್ತು ದಾರದ್ಲೆ. ಅಷ್ಟು ರಫ್ ಆಗಿ ಕಾಣಾಗುತ್ತದೆ ಕಲಿ. ಇಷ್ಟ ನಡೆದೀವಿ 1 ಕಿಲೋಮೀಟ್ರ್ ಅಂತ. ಇದು ನನಗೆ ಯಾವ ಥರ ಫೀಲ್ ಕೊಡಾಗುತ್ತೈತೆ ಅಂದರೆ, ಆಡು ಮಿಸ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಆಡು ಮಿಸ ಮುಂದೆ ಆಡು ಇನ್ನೇನು ಬರ ದನ ಮೇಸೋರು ಮುಂದೆ ಹೋದ್ರೆ ಹಿಂದಿಂದ ಹೆಂಗೆ ಅದಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ವಾಕಿಂಗ್ ಮಾಡಿಸೋದು. ಆ ಫೀಲ್ ಬರೋದೈತೆ ನನಗೆ. ಏನು ಮಾಡೋಕೆ ಸುಂತ ಅದು ಕೆಂಪಾದ್ರೆ ಎಲ್ಲೈತಿ, ಎಲ್ಲ ಕೆಂಪಾದವು. ಓಯ್ ಮೇಡಮ, ಏನು ಬೀಳ್ತೇನದ್ರ ಮೇಲೆ? ಇದು ನೋಡಿಲ್ಲ ಹೆಂಗೈತಿ ತಳಗ. ಬಾ 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 ಬಾ. ಏಯ್ ಬಾಯಿಲ್ ಹಾರ್ಕೊಡಂತ ಮೇಲೆ ಹಾರ್ಕೊಡಂತ ಕರ್ರೆಗೂ ಹೆಂಗೆ ಭಾರಿ ಆಗ್ಯಾವ ಈಗ. ಒಂದು ಹೆಂಗೆ ಅದ ನೋಡ್ರಿ, ಮಸ್ತ್ ಅದ. ಬಾ ಇದು ಮಾತ್ರ ಫುಲ್ ಕೆಂಪಾಗೈತಿ. ಸೊ ಇದನ್ನ ತಿನ್ಬೇಕಂದ್ರೆ ತಿನ್ಬೇಕು. ಇವತ್ತು ತಿನ್ನೋದು
ಖಚಿತ. ಏ ಅದು ಬೇಡ ಅದು ಬೇಡ ಅದು ಬೇಡ ಅದು ಬೇಡ, ಬರೀ ಕೆಂಪನು. ಯಾ ಬೇಡ, ಬರೀ ಕೆಂಪನು ಅಷ್ಟೇ ರೀ. ಅಯ್ಯೋ ಅವು ಟೇಸ್ಟ್ ಇರಲ್ಲ. ಈ ಕಡೆ ಜಕ್ಕು ಅಂದ್ರೆ ಈ ಕಡೆ ಬೋದು, ಇಲ್ಲಿಗೆ ತೆಗ್ನೇಬೋದು. ಬರಲಿಲ್ಲ. ನೀ ಅದನ್ನ ಉದ್ರಸಾಕತ್ತಿ, ಅದನ್ನ ಬಡದ್ ಬಡದು ನಡಿ ಆ ಕಡೆ ಮನೆ ಕಡೆ. ಒಟ್ಟು ಅದ್ರನ್ನು ಕಾಯಿ ಒಟ್ಟು ಉದ್ರಿಸ್ಬಿಟ್ಟ. ಅದಿನ್ನ ಅಲ್ಲಿ ಸ್ವಲ್ಪ ಎಲ್ಲೇ ಐತಿ. ಅಲ್ಲದಾವ ಕೆಂಪು ಕಲರ್ ಮ್ಯಾಗ. ಅದು ಏನಾಗಿರ್ತೈತೆ ಗೊತ್ತೇನ, ಕೆಂಪು ಇತ್ತಲ್ಲ ಹುಳ ಆಗಿರ್ತಾವ ಅದ್ರೊಳಗೆ ಆಲ್ರೆಡಿ. ಈಗ ಫುಲ್ ಪ್ಯಾಕ್ ಐತಿ, ಈಗ ದಪ್ಪಾಗೈತಿ, ಇವನು ಹಣ್ಣಾಗಿರ್ಲಿಕ್ಕೈತೆ. ಇದನ್ನು ತಿನ್ನು ತೋ ಮುಂಜಾನೆ ದೂಳೇನು. ಅಲ್ಲಿ ಮ್ಯಾವ ಐತ್ಲ ಅದು ನಿಲ್ಕಲ್ಲ, ಒಗರದಾವೆ. ಅದಕ್ಕೆ ನಾ ಕೆಂಪನ ಅಷ್ಟೇ. ನಿಮ್ಮ ಗಿಡದಾನ ಚಲೋ ಅದು, ಬಾ ಅಲ್ಲ ತಿನ್ನು. ಒಗರದವು ನನ್ನ ಬಾಯಾಗ ಒಂದೆರಡು ಹಿತ್ತ ನುಡಿಗಳು ಬಂದು ನಿಮ್ಮ ಮುಂದೂ ನಾನು ಪ್ರಸ್ತುತ ಪಡಿಸ್ಬೇಕು. ಏನಂದ್ರೆ ರೊಕ್ಕ ಒಂದೇ ಕೂಡಿಡಕ್ಕಾಗತ್ತ ಅಂತ ಆಕಿನ ಬಾಯ್ಲಕ್ಕೆ ಕೇಳಿ ಹೇಳ. ಹೇಳ ಹೇಳಿಗ ಹೇಳಂತೀನಿ, ಹೇಳ ಪಟ್ನು ಹೇಳದು. ರೊಕ್ಕ ಅಷ್ಟೇ ಕೂಡಿಡಕ್ಕಾಗತ್ತಾ? ಊಟ ಕೂಡಿಡಕ್ಕಾಗಲ್ಲ, ಮತ್ತೆ ಆರೋಗ್ಯ ಕೂಡಿಡಕ್ಕಾಗಲ್ಲ, ಮತ್ತೆ ಸಂತೋಷ ಕೂಡಿಡಕ್ಕಾಗಲ್ಲ. ಅದು ಅದೇ ಕ್ಷಣಕ್ಕೆ ಸಿಗುವಂಥದ್ದು. ಅದು ಪ್ರೆಸೆಂಟಲ್ಲಿ ಏನು ಜೀವಿಸ್ತಾ ಇರ್ತೀವಿ ಅಲ್ಲೇ ಸಿಗುವಂಥದ್ದು ಅದು. ನೋಡ್ರಿ, ಅದಕ್ಕೆ ವಾಕಿಂಗ್ ಮಾಡ್ಬೇಕು ಅನ್ನೋದು, ತಲೆ ಶಾರ್ಪ್ ಆಗತ್ತೆ ಅನ್ನೋದು. ಇದಕ್ಕೆ ಒಂದೇ ದಿನಕ್ಕೆ ಹಿಂಗೆ ಇನ್ನೊಂದು ವಾರ ಮಾಡಿಸ್ಬಿಟ್ನೆ ಅಂದ್ರೆ ಈಕಿ 1 ತಿಂಗಳದೊಮ್ಮೆ 100 ಕಿಲೋಮೀಟರ್ ಮಾಡಿಸಿ ಇಟ್ಬಿಡು ಅಂತ ಅನ್ನತ್ತೀನಿ. 1 ಕಿಲೋಮೀಟ್ರ್ ಅಲ್ಲ, ಹಿಂಗೆ ಬಂದು ಇನ್ನೂ 1 ಕಿಲೋಮೀಟ್ರ್ ಆಗಿಲ್ಲ ಇದು. ಒಂದು 800 to 700 ಮೀಟ್ರ್ ಆಗಿದೆ ಅಷ್ಟೇ. ಎಷ್ಟು 4-5 ರೌಂಡ್ ಹೊಡ್ತೀವಿ. ಇನ್ನೂ ಕಮ್ಮಿ ಮಾಡೋದು, ಇನ್ನೂ ಮಧ್ಯಾಹ್ನನೂ ಮಾಡಿಸ್ಬೇಕಾಗತ್ತೆ. ಗೊಂಜಾಳ ರಾಶಿ ನಡೆದೈತಿ ನಮ್ಮ ಬೀಗರ್ದು. ಇದು ಭಾಳ ತಗಲ್ಲ, ನೋಡೋಕ್ಕೆಲ್ಲ ಭಾಳ ಜಾಸ್ತಿ ಕಾಣಿಸುತ್ತೆ, ಬಟ್ ಜಲ್ದಿ ಮುಗಿಸ್ಬಿಡಮ್. ಇದಕ್ಕೆ ಜಾಯ್ನ್ ಆಗೋರು ನಮ್ಮ ಸಂತು ಅವರು ಎಲ್ಲರೂ ಸೇರಿ ಮುಗಿಸೋಣ. ಈಗ ನಾನು ಮಾಡ್ತೀನಿ, ಮತ್ತು ನಾನು ಮಾಡಲ್ಲ ಅಂತ ಅನ್ಬೇಡ್ರಿ. ನಾನು ಇಲ್ಲದೋ ಕಾಸ್ಟ್ಯೂಮ್ಸಲ್ಲಿ ತಂದಿಟ್ಟಿನಿ, ಇವ್ರು ಹಾಕ್ಕೊಂಡು ಮಾಡ್ಬಿಡೋದಿಲ್ಲ. ಕಡಿಮೆ ಎಲ್ಲ ಕ್ಲೀನ್ ಆಗ್ಬೇಕು ಕೊಕ್ಕಿಗೆಲ್ಲ. ಸಾಕು ಅಮ್ಮ ಸಾಕು. ಕಾಯಿ ತೋರ್ಸಿ ಕಾಯವ. ಏಯ್ ಡುಮ್ಮೆ ಕಟ್ಟೋನಕ ಆ ಕಡೆ ಸೈಡ್ ಸ್ವಲ್ಪ ಆ ಕಡೆ ಹೋಗ್ರಿ. ಗಾಡಿ ಮುಗಿಸ್ಬಿಟ್ಟು ನಂದು ಏನೈತಿ ಕಣ, ಎಲ್ಲೇ ಬಿಡ್ತೀವಿ ಕಮಿಷನ್ ಹಾಕೋದು. ನಾನು ಕೆಲ್ಸಕ್ಕೆ ಹೋಗ್ಬರಾಗತ್ತೀನಿ, ವಾಪಸ್ ಬರೋದ್ರಾಗ ಅಡಿಗೆ ಮಾಡಿಡು. ಇಡೀ ಯುದ್ಧಕ್ಕೆ ಹೋಗ್ಬರ್ತೀನಿ. ಅರ್ಧ ಹಾಕಿತ್ತು. ಆಯ್ತು, ಎಲ್ಲರೂ ಹೆಣ್ಮಕ್ಳ ಕೈಲಿ ಮಾಡ್ಸಿದ್ರು, ನಾವು ಗಂಡ್ಮಕ್ಳ ಕೈ ಮಾಡ್ಸೋಗ್ತೀವಿ. ಈ ಸಲ ರಾಶಿ ಫುಲ್ ಡಬಲ್ ಆಗುತ್ತೆ. ಡಬಲ್ ಆಗುತ್ತಂದೇನ ಡಬಲ್ ಆಗುತ್ತಂತಂದ್ರೆ ಪಾಡಲ್ಲ. ಏನು ಏನು ಸಿಂಗಲ್ ಆಗುತ್ತಂದ್ರೆ ಅದೊಂದು ಬೇರೆಪ್ಪ. ಹೌದಾ ಅಣ್ಣ? ಹಾಂ
ಬರಬ್ರಿ ಕಾಲು ಸುಡತ್ತವ ಕಾಲು ಸುಡ್ತಾವ ಬಿಸಿಲ ಕಾಲು ಸುಡ್ಲಾರ ಮತ್ತೆ ಕೋಲ್ಡ್ ಅದಾವನ ಐಸ್ ತಂಬ ಕಡಿ ಬಿಡ ಹಚ್ಚೋಣ ರಾಶಿ ಮಾಡಕ್ಕೆ ನಾನು ಕಾಸ್ಟ್ಯೂಮ್ಸ್ ಈ ಥರ ಹೇಗೆ ನೋಡು ಔಟ್ಫಿಟ್ ಎಲ್ಲದಕ್ಕೂ ಸೈ ಮೀಸೆ ಮೇಲೆ ಕೈ ಅಂದಂಗೆ ಎಲ್ಲರೂ ಮಾಡ್ತೀವಿ ಸದ್ ನಾವು ಕೆಲಸ ಸಮಚಿತ್ತದಿಂದ ಪೂಜೆ ಮಾಡ್ಬೇಕಪ್ಪ ನೀ ಶಿಟ್ ಮಾಡ್ಕೋಬಾರ್ದು ಎಲ್ಲಿ ಚೂಸ್ತೀವಿ ನೋಡು ಗಾಡಿ ಮ್ಯಾಗ ಚುಚ್ಚು ಗಾಡಿ ಮ್ಯಾಗ ಏನಂತ ಬಿಡ್ಕೊಂಡು ಏನು ಬಿಡ್ಕೊಂಡಿಲ್ಲಪ್ಪ ಹಾಂ ಮತ್ತು ಸುಮ್ಮನೆ ಹಿಂಗೆ ತಿರುಗಿ ನೋಡ್ರಿ ಅವ ಉದನ್ ಕಡ್ಡಿ ಇಸ್ಲೇತಲಿದೆ ಏನು ಸ್ವಲ್ಪ ಜಾಸ್ತಿ ಆಗಂಗೆ ಹಂಗೆ ಜಾಸ್ತಿ ಆಗ್ಬೇಕಂಗೆ ಹಾಂ ಕಾಯಿ ಹಿಂಗೆ ಹಿಡಿಬೇಕು ಹಿಂಗೆ ಹಿಡಿಬೇಕು ಹಾಂ ಹಂಗೆ ಹೊಡಿ ಹೊಡಿ ಸಿಗರೇಟ್ ಇಂಬ್ರಿಗೆ ಸೇತೇನ ಸೀದಾ ಸೇತ ಓಹೋ ಕುಡಿ ಕುಡಿ ನೀರು ನೀರು ಬರೋದ್ರೊಳಗೆ ಚಲೋನ ಮಾಡಲ್ಲ ಅವರು ನೋಡ್ಬೇಡ ಹೋಗು ಎಸ್ ಇವನ್ನೆಲ್ಲ ಈಗ ಸ್ಪ್ರೆಡ್ ಮಾಡ್ಬೇಕು ಆರಕ್ಕೆ ಹಸಿ ಅದಾವ ಸ್ವಲ್ಪ ಹಾಂ ತಡ್ರಿ ಅದನ್ನ ಸರಿ ಇಲ್ಲಿ ಹಾಕ್ತದೆ ಸರ್ ಸ್ವಿಚ್ ಓಕೆ ನೀನು ಸ್ವಿಚ್ ಆಫ್ ಹುಲಿ ನೀನು ಬೇಡ ಸ್ವಿಚ್ ಆಫ್ ಮಾಡ್ತೇವೆ ಓಕೆ ಊಟ ಹುಡುಗರು ಹುಡುಗರು ನೋಡ್ರಿ ಹೆಂಗೆ ಈಗ ಸುಸ್ತಾದಿಲ್ಲ ಅದಕ್ಕೆ ಮನ್ಯಾಗ ಸಾಲಿ ಕಲಿ ಅಂತ ಅದಕ್ಕೆ ಅಂತಾರೆ ಇಲ್ಲಿಕಂದ್ರೆ ಹಿಂಗ ಮಾಡ್ಬೇಕು ಇವನು ಸಾಲಿ ಕಲಿ ಹುಡುಗ ಇವನು ಕೆಲ್ಸಕ್ಕೆ ಬಂದ ನಾವು ಇವ ದನ ಕಾಯ ನೋಡ್ರಿ ಇವ್ರೆಲ್ಲಾರು ಸಾಲಿ ಕೈಲವರು ಇವ ಸಾಲಿ ಕಲ್ಸ ಇವ ಮಾಸ್ತರ್ ಇವ ಮಾಸ್ತರ್ ರಾಶಿ ಮಾಡೋಕತ್ತಿಲ್ಲ ನಮ್ಮ ಕಾಲ ಒಂದು ಶಿಬ್ರು ಸೇರಿಬಿಟ್ಟೈತಿ ಈಗ ಬಂತು ಬಾ ಹಿಡಿದಕ್ಕೆ ಬರೋದಷ್ಟೇ ಆಹಾ ಎಷ್ಟು ಆಟ ಆಡಿಸ್ಕೊಂಬರೋದು ಇಷ್ಟು ನೀವು ನಟೀತೇನ ಮನೆ ಹಾರ್ಡ್ ವರ್ಕರಪ್ಪ ನೀ ರಾಶಿ ಎಲ್ಲ ಮುಗೀತು ರಾಶಿ ಮುಗಿಸಿ ನಾವು ನೀರು ತರಕ್ಕೆ ಬಂದೀವಿ ಇಲ್ಲಿ ಒಳ್ಳೆ ನೀರು ಕುಡಿಬೇಕು ಒಳ್ಳೆ ಜೀವನ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೋಬೇಕು ನಮ್ಮ ಸ್ವಂತ ಥರ
ಅವನು ಮಂಗ್ಳೂರಾಗಿರ್ತಾನೆ, ಅವಂಗೂ ಇಲ್ಲಿ ನೀರು ಸೆಟ್ ಆಗಲ್ಲ, ಅದಕ್ಕೆ ನಾನು ಒಂದೇ ಆಗ್ಬಿಟ್ಟಿವಿ. ಹಾಸ್ಪಿಟ್ಲಿಗೆ ಬಂದು ನಾವು ಈಗ ಇದು 3rd ಡೋಸ್ ಇದು. 3ನೇದು ಡ್ರಿಪ್ಪು ಹಚ್ಚೋದು 4 ಹೇಳಿದ್ರು, 1 ಆಗೈತಿ, ಸಾರಿ 2 ಆಗ್ಯಾವು. ಇದು 3ನೇದು, ಇನ್ನೂ 1 ಉಳಿದೈತಿ. ಇಲ್ಲೇ ಅವರು ಡೆಲಿವರಿಗೆ ಹೋದಂಗೆ ಕಾಣ್ತಾರೆ. ಯಾವುದೋ ಒಂದು ಡೆಲಿವರಿ ಪೇಷಂಟ್ ಇದಂತ. ಮೊನ್ನೆನೂ ಇದೇ ಹಾಸಿಗೆ ಮೇಲೆ ಕೊಳ್ಳೇನ ದಿಂಬ. ಮನೆ ವಿಡಿಯೋ ಒಳಗೆ ಆಡು ಭಾಷೆ ಒಳಗೆ ನಾರ್ಮಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ ರಕ್ತ ಹಾಕ್ಸಾಕ್ಬಿಡ್ತೀವಿ ಅಂತ ಐರನ್ ಸುಕ್ರೋಸ್ ಅಂತ ಎಲ್ಲರಿಗೂ ಗೊತ್ತಿತ್ತು. ಈಗ ತಮ್ಮನೇನೊಳಗೆ ಐರನ್ ಸುಕ್ರೋಸ್ ಅಂತಂದ್ರೆ ಪ್ರತಿಯೊಬ್ರಿಗೆ ಗೊತ್ತಾಗುತ್ತೆ. ಡೈರೆಕ್ಟ್ ರಕ್ತ ಅಲ್ಲ, ಆಡು ಭಾಷೆ ಒಳಗೆ ಗೊತ್ತಾಗುತ್ತೆ. ತಿಳ್ಕೊಳ್ಳೋರು ತಿಳ್ಕೊತಾರೆ. ರಕ್ತ ಅಂದ್ರೆ ಮತ್ತು ಅದು ಒಳಗೆ ರಕ್ತನ ಆಗುತ್ತಿಲ್ಲ, ಹಂಗೆ ಅಂದಿದ್ದು ನಾನು. ಐರನ್ ಸುಕ್ರೋಸ್ ಅಂತೇಳಿ ತಮ್ಮನೇಲಿ ಹಾಕ್ತೀನಿ. ಏನಿದು ಐರನ್ ಸುಕ್ರೋಸ್ ಗೊತ್ತಿರ್ಲಾರ್ದವ್ರು ಏನು ಮಾಡ್ತಾರೆ ಅವಾಗ? ಏನಿದು ಅಂತೇಳಿ ಗೊತ್ತಾಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಗಟ್ಟೆ ಬಿಟ್ಟ ಗುಳಿಗೆ, ಎಣ್ಣೆ, ಸೂಜಿ, ಸಲೈನ ಗಟ್ಟೆ ಬಿಟ್ಟೆಲ್ಲ. ಇವೊಂದು ಸ್ವಲ್ಪ ಡೆಲಿವರಿ ಆಗಾಗ ಅವಾಗ ಒಂದು ಸಲೈನ್ ಹಚ್ತಾರೆ. ಆದಮೇಲೆ ಅವಾಗ ಒಂದು ಹಚ್ತಾರೆ ಅವಾಗ ಅದು ನಾರ್ಮಲ್ ಇರ್ತಾವೆ, ಅದು ಹಚ್ತಾರೆ. ದಪ್ಪ ಬಿಟ್ಟವಲ್ಲ ಕೈಗೆ ಇಲ್ಲಿ ತುಂಬ ಕೇಳೋಣ. ಈಗ ಬರಲ್ಲ ಏನಿದೆ ಮತ್ತು ಹೆಂಗೆ ಮಾಡೋದು? ಕರೆಕ್ಟ್ ಅಂದ್ರೆ ನಾರ್ಮಲ್ ಅದು ಡೆಲಿವರಿ ಟೈಮ್ನಾಗ ಬಾಯಿದು ಕರೆಕ್ಟ್ ಅಂದ್ರೆ ನಾರ್ಮಲ್ ಐತಿ. ಲೋ ಇಲ್ಲ, ಲೋ ಇತ್ತು ಅಂದ್ರೆ ಬಾಯ್ತಿದ್ದಿಲ್ಲ, ನಾರ್ಮಲ್ ಐತಿ. ಇಷ್ಟು ಪ್ಯಾನ್ ಹತ್ತಿದ್ರು ಗಾಳಿ. ಮೊನ್ನೆ ಸಲ ಬಂದಾಗ ಬರೀ ಇದ್ರಲ್ಲಿ ಹೊಡ್ತೀವಿ ಗಾಳಿ. ಮಲ್ಕೊಂಡು ನಾರ್ಮಲ್ ಸಲ ಏನಾಗ್ತದೆ ಬೇಸಿ ಅಂಥವು 2-3 ಖಾಲಿ ಆದರೂ ಇದು 1 ಖಾಲಿ ಆಗಲ್ಲ. ಎಷ್ಟೊತ್ತಾಯ್ತು ಗೊತ್ತಾ ಹಚ್ಚಿ? ಈಗ 2 ತಾಸು ಏನಾಯ್ತು, 2 ತಾಸು ಆಗಿ ಬಂತು. ಇಷ್ಟು ಖಾಲಿ ಆಗಿತ್ತು ನೋಡಿ. ಎಷ್ಟು ಸನೇ ಸಾವಕಾಶ ಗೊತ್ತು ನೋಡಿ. ಇಷ್ಟು ಸಾವಕಾಶ ಬಿದ್ದರೆ ಹೆಂಗೆ ಕಪಲ್ಸು, ನಾವು ಹೆಂಗೆ ಕಪಲ್ಸು, ಹೆಂಗೆ ಕಪಲ್ಸು. ಹೊರಗೂ ಆರಾಮಿಲ್ಲ ಪಾಪ, ತಲೆ ನೆಚ್ಚ ಸಪೋರ್ಟಿವ್ ಆಗದಾರ ಅವರು. ನೋಡಿ ಕಲೀರಿ. ಹಾಂ, ಬೈಕ್ ತೊಗೊಂಬಂದ್ರಿ. ಮುತ್ತಾರೆ ನಿಮ್ಮನ್ನು ಬಿಟ್ಟು ಕದಲಿಲ್ರಿ, ಇಲ್ಲೇ ಇದ್ರು ಅವರು. ನಿದ್ದೆ ಮಾಡಾಗ್ತಿದ್ರು ನೀವು. ಹಾಂ ಹಾಂ ಇಲ್ಲೇ ಐತೇನ್ರಿ ಮನೆ ನಿಮ್ದು? ಇದು ಹೌದ್ರಾ? ಹಾಂ 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 ಆಯ್ತು ನೋಡ್ರಪ್ಪ. ಈಗ ಸ್ಯಾನಿಟೈಸರ್ ತೊಗೊಂಡು ಅಜ್ಜಿ ನೋಡೋದಿದ್ದೆ ಎಷ್ಟು ಅವ್ರು ಫುಲ್ ಸ್ನಾನ ಮುಗಿತಾನೆ ಎಲ್ಲಿ ಕದಲಿಲ್ಲ. ಮತ್ತೆ ಅಲ್ಲೇ ನಿಂತು ನೋಡಿಕೊಂಡು ಹಂಗದು ಫ್ಯಾಮ್ಲಿ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ನೋಡೋಕೆ ಎಷ್ಟು ಚಂದ ಅನ್ನಿಸ್ತು ನನಗೆ. ಅದಕ್ಕೆ ನಿಮ್ಗೆ ತೋರಿಸಿದೆ.